ಇದು ನೋಡಿ, ಅದೇ ಗೋಕುಪಾಮೃತ 2 kg ಬೆಲ್ಲ, 2 ಲೀಟ್ರ್ ಮಜ್ಜಿಗೆ ಹಾಕ್ಬಿಟ್ಟು 5 ರಿಂದ 6 ದಿನಕ್ಕಾಗುತ್ತೆ. ಈ ಥರ ಕ್ಲಾಕ್ ವೈಸಲ್ಲಿ ತಿರುಗಿಸ್ಬೇಕು ಬೆಳಗ್ಗೆ ಸಂಜೆ. ಆದರೆ 3ನೇ ಸಾರಿ ಮಧ್ಯಾಹ್ನ ಒಂದು ಸಾರಿ ತಿರುಗಿಸಿದ್ರು ಏನೂ ತೊಂದರೆ ಇಲ್ಲ. ಇದು ರೆಡಿ ಆದಮೇಲೆ 5 ರಿಂದ 6ನೇ ದಿನಕ್ಕೆ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಇದನ್ನು ನಾವು ಈಗೇನು ನಾವು ಕೊಡ್ತಾ ಇದ್ದೀವಲ್ಲ ದ್ರಾವಣ, ಅದು ಯೂಸ್ ಮಾಡ್ಕೋಬೋದು. ನೋಡಿ, ಇದು ಫಿಶ್ ಅಮೈನೋ ಆಸಿಡ್ ಅಂತ ಒಂದು 30 ರಿಂದ 40 kg ಮೀನು, 30 ರಿಂದ 40 kg ಬೆಲ್ಲ ಹಾಕ್ಬಿಟ್ಟು ಫಿಶ್ ಅಮೈನೋ ಆಸಿಡ್ ಮಾಡ್ಕೊಂಡಿರ್ತೀವಿ. ಇದೂ ಅಷ್ಟೇ ಗ್ರೋತ್ ಪ್ರಮೋಟರಾಗಿ ಕೆಲಸ ಮಾಡುತ್ತೆ. ನೋಡಿ, ಇದು ಮೀನು, ಇದು 16 ಲೀಟ್ರ್ ಔಷಧಿ ಹೊಡೆಯೋ ಡ್ರಮ್ಗೆ 2 ml ಇಂದ 3 ml ಹಾಕಿ ಸ್ಪ್ರೇ ಮಾಡ್ಬೋದು, ಅಥವಾ ಡ್ರಂಚಿಂಗ್ ಮಾಡ್ಬೋದು ವೆಂಚೂರಿ ಮೂಲಕ, ಅಥವಾ ಗಿಡಗಳಿಗೆ ನೇರವಾಗಿ ಬಿಡ್ಬೋದು. ಈ ಫಿಶ್ ಅಮೈನೋ ಆಸಿಡ್ ಆ ಕೆಲಸ ಮಾಡುತ್ತೆ. ಈಗ ನಾವು ಒಂದೇ ಕೊಟ್ಟು ತಂದಿರೋದು ಮೀನು, ಇದು ಬೆಲ್ಲ ಮಾತ್ರ. ಇನ್ನು ಮೀನುಗಳು ನಮ್ಮ ಕೆರೆ ಇದೆ, ಇಲ್ಲಿ ಕೆರೆಗೆ ನೀರು ಖಾಲಿ ಆದಂಥ ವೇಸ್ಟ್ ಮೀನುಗಳು ಬಿಸಾಕ್ತಾರಲ್ಲ, ಅದು ಯೂಸ್ ಮಾಡ್ಬೋದು. ಇಲ್ಲ ಮೀನು ಯಾರಾದರೂ ಮಾರಾಟ ಮಾಡ್ತಾರಲ್ಲ, ಅವರು ಬುಕ್ಕ ವೇಸ್ಟು ಕರಳು ಎಲ್ಲ ವೇಸ್ಟ್ ತೆಗೆದಾಕಿರ್ತಾರಲ್ಲ, ಅದನ್ನು ಸಹ ತಂದು ಮಾಡ್ಕೋಬೋದು. ಎಷ್ಟು ತೂಕ ಮೀನು ತಂತೀವೋ ಮೀನಿನ ವೇಸ್ಟು ಅಷ್ಟೇ ತೂಕ ಬೆಲ್ಲ ತಗೊಂಡು ಉಚಿತವಾಗಿ ಮಾಡ್ಕೋಬೋದು. 25 ರಿಂದ 30 ದಿನ ಬಿಡಬೇಕು ಇದನ್ನು, ಅಥವಾ ಜಾಸ್ತಿ ದಿನ ಬಿಟ್ಟಷ್ಟು ಇದು ಇದು ಜಾಸ್ತಿ ತಾಕತ್ತು ಬರುತ್ತೆ. ಅದನ್ನು ನಾವು ಗಿಡಗಳಿಗೆ ವೆಂಚುರಿ ಮೂಲಕ ಬಿಡ್ತೀವಿ. ಈ ಜಮೀನಿಗೆ ಮೇಲ್ಗಡೆ 2 ಜಮೀನಿದೆ, ಆ ಜಮೀನಿಗೆ ಮಾತ್ರ ಇದರಲ್ಲಿ ಔಷಧಿ ಹೊಡೆಯೋ ಇದರಿಂದ ಬಿಡ್ತೀವಿ. ಇದಾಯ್ತಲ್ವ. ಇದು ನೋಡಿ, ಇದು ಬಿಲ್ವ ರಸಾಯನ ಅಂತ. ಇದು ಬಿಲ್ಪತ್ರೆಕಾಯಿ, ಬಿಲ್ಪತ್ರೆ ಬರುತ್ತಲ್ಲ, ಅದು ಬಿಲ್ಪತ್ರೆಕಾಯಿ. ಎಷ್ಟು kg ಬಿಲ್ಪತ್ರೆ ತಗೊಂಡಿದ್ದೀವೋ ನೋಡಿ, ಈ ಥರ ಇರ್ತದೆ ಬಿಲ್ಪತ್ರೆ. ಕೆಚ್ಚಾಕ್ಬೇಕು ಈ ಥರ ನೋಡಿ, ಎಲ್ಲ ಕರಗಿದೆ. ಎಷ್ಟು ಬಿಲ್ಪತ್ರೆ ಇದೆಯೋ ಅಷ್ಟೇ ತೂಕದ್ದು ಬೆಲ್ಲ ತಗೋಬೇಕು, ಸಾವಯವ ಬೆಲ್ಲ. ನಾವು ತುಮಕೂರಲ್ಲಿ ಒಂದು ಕಡೆ ಇದ್ದೀವಿ, ಅಲ್ಲೂ ತರ್ತೀವಿ. ಇದು ಮಾತ್ರ ಗ್ರೋತ್ ಪ್ರಮೋಟರಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಗಿಡಗಳು ಒಳಕು ಚೆನ್ನಾಗಿ ಬರುತ್ತೆ, ಒಳ್ಳೆ ಕಲರ್ ಬರುತ್ತೆ, ಗ್ರೀನ್ ಕಲರಾಗಿ.